ತಲೆ ಇಲ್ಲದ ಫೋಟೋ, ತಲೆ ಬರಹದಲ್ಲಿ ನಾಪತ್ತೆ ಎಂಬ ಶೀರ್ಷಿಕೆ. ಇದು ಪ್ರಧಾನಿ ಮೋದಿ ಅವರನ್ನ ಅಣಕಿಸಿ ಎಐಸಿಸಿ ಮಾಡಿರುವ ಟ್ವೀಟ್. ಪ್ರಧಾನಿ ಮೋದಿ ತಲೆ ಇಲ್ಲದ ಫೋಟೋ ಬಿಟ್ಟ ಕಾಂಗ್ರೆಸ್. ಗಯಾವೆಂಬ ಶೀರ್ಷಿಕೆ ಕೊಟ್ಟು ಹೊಣೆಗಾರಿಕೆ ಪ್ರಶ್ನೆ. ಪಹಲ್ಗಾಮ್ ಉಗ್ರರ ದಾಳಿಯ ಸುತ್ತ ರಾಜಕೀಯ ಗರಿಗೆದರಿದೆ. ಉಗ್ರರ ದಾಳಿಗೆ 26 ಮಂದಿ ಬಲಿಯಾಗಿರೋದಕ್ಕೆ ಹೊಣೆ ಯಾರೆಂಬ ಚರ್ಚೆ ಸದ್ದಿಲ್ಲದೆ ಶುರುವಾಗಿದೆ. ಕಾಂಗ್ರೆಸ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ದೇಹವಿಲ್ಲದ ಫೋಟೋ ಹರಿಬಿಟ್ಟಿದೆ. ಇದು ಮೋದಿಯವರನ್ನ ಹೋಲುತ್ತಿದ್ದು, ಈ ಫೋಟೋಗೆ ಗಯಾವ್ ಎಂಬ ಶೀರ್ಷಿಕೆ ಬರೆಯಲಾಗಿದೆ. ಇಷ್ಟೇ ಅಲ್ಲದೆ ಹೊಣೆಗಾರಿಕೆ ಸಂದರ್ಭದಲ್ಲಿ ನಾಪತ್ತೆ ಎಂದು ಬರೆದುಕೊಂಡು ಪ್ರಧಾನಿಯ ಕಾಲೆಳೆದಿದೆ. ಕಾಂಗ್ರೆಸ್ ಹೀಗೆ ಹೇಳೋದಕ್ಕೂ ಕಾರಣವಿದೆ. ಅದೇನೆಂದ್ರೆ, ಪ್ರಧಾನಿ ಮೋದಿ ಸೌದಿ ಅರೇಬಿಯಾದಲ್ಲಿ ಇದ್ದಾಗಲೇ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ್ರು. ಪ್ರವಾಸ ಮೊಟಕುಗೊಳಿಸಿದ ಮೋದಿ ಭಾರತಕ್ಕೆ ವಾಪಸ್ಸಾದ್ರು. ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಆದರೆ ದೆಹಲಿಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಗೈರಾಗಿ ಬಿಹಾರಕ್ಕೆ ತೆರಳಿದ್ರು. ಉಗ್ರರ ದಾಳಿ ಬೆನ್ನಲ್ಲೇ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದು ಕಾಂಗ್ರೆಸ್ ಪಕ್ಷವನ್ನ ಕೆರಳಿಸಿದೆ. ಇದೇ ವಿಚಾರ ಮುಂದಿಟ್ಟು ವಾಗ್ಬಾಣ ಬಿಟ್ಟಿದೆ. अफसोस के साथ कहना पड़ता है कि सर्वदलीय बैठक में प्रधानमंत्री नहीं थे, पर वो सऊदी अरेबिया से आए और एकदम चुनावी भाषण देने के लिए बिहार पहुंच गए। और अभी अभी मैंने पढ़ा है कि 4 तारीख को वापस बिहार जा रहे हैं। कभी कभी पार्लियामेंट में भी आना चाहिए उनको, लोकसभा और राज्यसभा में। और ये विशेष सत्र, ये जो संवेदनशील समय है, संकट का समय है, पीड़ा का समय है, लोग पीड़ित हैं, चिंतित हैं, तो सर्वोपरि संस्था जो हमारे देश में है वो पार्लियामेंट ही है। ಆದರೆ ಕಾಂಗ್ರೆಸ್ ಬಿಟ್ಟಿರುವ ಈ ಪೋಸ್ಟ್ ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಬೆಂಕಿ ಉಗುಳಿದ್ದಾರೆ. ಈ ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ಪಾಕ್ಗೆ ಸಿಗ್ನಲ್ ಕೊಟ್ಟಿದೆ ಅಂತ ನಿಗಿನಿಗಿ ಕೆಂಡವಾಗಿದ್ದಾರೆ. पोस्ट करने के बाद एक बहुत बड़ा सिग्नल शत्रु देश पाकिस्तान में दिया जाता है, चिंता मत करो, भारत के अंदर मीर जाफर, तुम्हारे समर्थक सब उपस्थित हैं। ಏನು ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೋದಿಗೆ ಅಪಮಾನ ಮಾಡೋದು ಅಪರಾಧ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಈ ದೇಶದ ಪ್ರಧಾನಿಯವರು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ, ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಟ್ವೀಟ್ ರೀಟ್ವೀಟ್ ಮಾಡಿದ ಪಾಕ್ ಮಾಜಿ ಸಚಿವ. ದೇಶದಲ್ಲಿ ಮಾತ್ರವಲ್ಲ, ಪಾಕಿಸ್ತಾನದಲ್ಲೂ ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಸದ್ದು ಮಾಡತೊಡಗಿದೆ. ಮೋದಿಯ ತಲೆಯಿಲ್ಲದ ಫೋಟೋವನ್ನ ಪಾಕ್ನ ಮಾಜಿ ಸಚಿವ ಫವಾದ್ ಅಹಮದ್ ಹುಸೇನ್ ರೀಟ್ವೀಟ್ ಮಾಡಿದ್ದಾರೆ. ಕತ್ತೆ ಕೊಂಬು ಮಾಯವಾಗಿದ್ದನ್ನ ಕೇಳಿದ್ದೇನೆ, ಇಲ್ಲಿ ಮೋದಿ ತಲೆ ಮಾಯವಾಗಿದೆ ಎಂದು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಪ್ರತಿಯಾಗಿ ಟ್ವೀಟ್ ಮಾಡಿದ ಬಿಜೆಪಿ, ಕಾಂಗ್ರೆಸ್ ಕಾ ಹಾತ್ ಪಾಕ್ಗೆ ಸಾಥ್ ಅಂತ ಆರೋಪ. ಹೀಗೆ ಕಾಂಗ್ರೆಸ್ ಮೋದಿ ತಲೆಯಿಲ್ಲದ ಫೋಟೋ ಬಿಟ್ರೆ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಬಿಜೆಪಿ ಆಕ್ಟಿವ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ನಾಯಕರ ಪೋಸ್ಟರ್ ಮಾಡಿ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಕೈ ನಾಯಕರ ಇತ್ತೀಚಿನ ಕೆಲ ಹೇಳಿಕೆಗಳನ್ನ ಕೆದಕಿ ಕಾಂಗ್ರೆಸ್ ಕಾ ಹಾತ್ ಪಾಕ್ಗೆ ಸಾಥ್ ಅಂದ್ರೆ ಕಾಂಗ್ರೆಸ್ ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಿದೆ ಎಂದು ಬರೆದುಕೊಂಡಿದೆ. ಬಿಜೆಪಿ ಮಾಡಿರುವ ಟ್ವೀಟ್ಗೆ ಕೈಪಡೆ ಕೆರಳಿ ಕೆಂಡವಾಗಿದೆ. ಈ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಬಿಜೆಪಿಯ ರಾಜಕೀಯ ಸಾಮಾಜಿಕ ಜಾಲತಾಣಗಳಲ್ಲೇ ನಡೀತಿದೆ, ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚಿಸೋಣ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಸೋಷಿಯಲ್ ಮೀಡಿಯಾದಿಂದನೇ ಎಲ್ಲ ರಾಜಕಾರಣ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಿಂದನೇ ದೇಶದಲ್ಲಿ ವಾತಾವರಣ ಕೆಟ್ಟಿರೋದು. ಆದ್ರಿಂದ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಬಹಳ ಒಂದು ಸ್ಪಷ್ಟವಾದ ಚಿತ್ರಣ ಬರುತ್ತೆ. ಸಂಸತ್ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯ. ಇಷ್ಟೆಲ್ಲ ರಾಜಕೀಯ ಕಿತ್ತಾಟದ ಮಧ್ಯೆ ಸಂಸತ್ ವಿಶೇಷ ಅಧಿವೇಶನ ಕರೆಯಬೇಕೆಂಬ ಕೂಗು ಕೇಳಿಬಂದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಗೆ ಪತ್ರ ಬರೆದು ಇಂಥದ್ದೊಂದು ಒತ್ತಾಯ ಮಾಡಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳೇ,
ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ಪ್ರತಿಯೊಬ್ಬ ಭಾರತೀಯನನ್ನು ಕೆರಳಿಸಿದೆ. ಇಂತಹ ಕಠಿಣ ಸಮಯದಲ್ಲಿ ಭಯೋತ್ಪಾದನೆಯ ವಿರುದ್ಧ ಭಾರತ ಯಾವಾಗಲೂ ಒಟ್ಟಾಗಿ ನಿಲ್ಲುತ್ತದೆ ಎಂಬುದನ್ನು ತೋರಿಸಬೇಕು. ಸಂಸತ್ತಿನ ಎರಡೂ ಸದನಗಳ ವಿಶೇಷ ಅಧಿವೇಶನವನ್ನು ಕರೆಯಬೇಕು ಎಂದು ವಿರೋಧ ಪಕ್ಷವು ನಂಬುತ್ತದೆ. ಅಲ್ಲಿ ಜನಪ್ರತಿನಿಧಿಗಳು ತಮ್ಮ ಏಕತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಬಹುದು. ವಿಶೇಷ ಅಧಿವೇಶನವನ್ನು ಆದಷ್ಟು ಬೇಗ ಕರೆಯಬೇಕೆಂದು ನಾವು ವಿನಂತಿಸುತ್ತೇವೆ. ಉಗ್ರರ ದಾಳಿಯಿಂದ ಬಲಿಯಾಗಿರೋ 26 ಜನರ ಮನೆಯಲ್ಲಿ ಕಣ್ಣೀರಿನ್ನೂ ಹಾರಿಲ್ಲ. ಆಗ್ಲೇ ರಾಜಕೀಯ ವಲಯದಲ್ಲಿ ರಾಜಕಾರಣ ಗರಿಗೆದರಿದೆ. ಪಕ್ಷಗಳು ಒಬ್ಬರಿಗೊಬ್ಬರು ಕೆಸರೆರಚಾಟ ಮಾಡಿ ಕುಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.